ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮುಂದಿನ ತಿಂಗಳು ಅಂದರೆ ಜುಲೈ 8, 9ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ಕೈಗೊಳ್ಳೋದು ಬಹುತೇಕ ಖಚಿತ ಆಗಿದೆ. 5 ವರ್ಷಗಳ ನಂತರ ಭಾರತದ ಪ್ರಧಾನಿ ರಷ್ಯಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಹಾಗೆ 3 ವರ್ಷಗಳ ನಂತರ ಎರಡೂ ದೇಶಗಳ ನಾಯಕರು ಭೇಟಿಯಾಗಿ ಭಾರತ ಹಾಗೂ ರಷ್ಯಾ ಸಂಬಂಧಗಳ ಬಗ್ಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ಕೂಡ ಮಾಡ್ತಾರೆ. ಹಾಗೆ ಯುಕ್ರೇನ್ ಮೇಲೆ ರಷ್ಯಾದ ದಾಳಿ ಶುರುವಾದ ನಂತರ ಇದು ಭಾರತದ ಪ್ರಧಾನಿಯ ಮೊದಲ ರಷ್ಯಾ ಪ್ರವಾಸ. ಇದರ ಜೊತೆಗೆ ಭಾರತ ಮತ್ತು ರಷ್ಯಾ ನಡುವೆ ಒಂದಷ್ಟು ರಕ್ಷಣಾ ಒಪ್ಪಂದಗಳಿಗೆ ಸಹಿ ಬೀಳಲಿದೆ. ರಷ್ಯಾದ S-400 ಭಾರತದಲ್ಲಿ ಜಂಟಿ ತಯಾರಿಕೆಯಾಗುವ ಬಗ್ಗೆ ಕೂಡ ಒಪ್ಪಂದಗಳಾಗುವ ಸಾಧ್ಯತೆಗಳಿವೆ. ಹಾಗೆ ಈ ಭೇಟಿ ಅಮೆರಿಕದ ಉರಿಗೆ ಕೂಡ ಕಾರಣ ಆಗ್ತಾ ಇದೆ ಮತ್ತು ಭಾರತದ ಪ್ರಧಾನಿ ರಷ್ಯಾಗೆ ಹೋಗೋದು ಖಚಿತವಾಗ್ತಿದ್ದ ಹಾಗೇನೆ ಭಾರತದ ವಿರುದ್ಧ ಅಮೆರಿಕ ಕಿರಿಕ್ ಶುರು ಮಾಡ್ತಾ ಇದೆ. ಅವರಿಗೆ ಭಾರತದಲ್ಲಿ ಈಗ ನಾನಾ ಸಮಸ್ಯೆಗಳು, ಲೋಪಗಳು, ಧಾರ್ಮಿಕ ಸಂಘರ್ಷಗಳು, ದ್ವೇಷ ಭಾಷಣಗಳು ಇವೆಲ್ಲ ಕಾಣೋದಕ್ಕೆ ಶುರುವಾಗಿವೆ. ಹಾಗಾದರೆ ಭಾರತದ ಪ್ರಧಾನಿ ರಷ್ಯಾಗೆ ಕೊಡ್ತಾ ಇರೋ ಭೇಟಿ ಅಮೆರಿಕದ ಕಳವಳಕ್ಕೆ ಯಾಕೆ ಕಾರಣ ಆಗ್ತಾ ಇದೆ? ಹಾಗೆ ಭಾರತವನ್ನು ರಷ್ಯಾದಿಂದ ದೂರ ಮಾಡೋ ನಿಟ್ಟಲ್ಲಿ ಅಮೆರಿಕ ಮಾಡ್ತಾ ಇರೋ ಪ್ರಯತ್ನಗಳು ಹೇಗಿವೆ? ಬಿಡೆನ್ ಆಡಳಿತದ ಅಮೆರಿಕ ವಿಶ್ವಮಟ್ಟದಲ್ಲಿ ತನ್ನ ನಾಯಕತ್ವದ ಹೊಳಪನ್ನು ಕಳ್ಕೊಳ್ತಾ ಇದೆಯಾ? ಇತ್ತೀಚೆಗೆ ತೀರಾ ಕಂಗಾಲದಂತೆ ಅಮೆರಿಕ ವರ್ತಿಸ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಪ್ರಧಾನಿ ರಷ್ಯಾಗೆ ಹೋಗ್ತಾ ಇರೋದು ಒಂದು ಸಾಮಾನ್ಯ ವಿದೇಶಿ ಪ್ರವಾಸ ಅಲ್ಲ. ಅದು ದೊಡ್ಡ ಜಿಯೋಪೊಲಿಟಿಕಲ್ ಈವೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 5 ವರ್ಷಗಳ ನಂತರ ಭಾರತದ ಪ್ರಧಾನಿ ರಷ್ಯಾಗೆ ಕೊಡ್ತಾ ಇರೋ ಭೇಟಿ ಇದು. ಅದರಲ್ಲೂ ಯುಕ್ರೇನ್ ಯುದ್ಧದ ಕಾರಣಕ್ಕೆ ಅಮೆರಿಕ ಸೇರಿದ ಹಾಗೆ ಇಡೀ ಪಶ್ಚಿಮದ ಜಗತ್ತು ಹಾಗೂ ಅಮೆರಿಕದ ಮಿತ್ರ ದೇಶಗಳು ರಷ್ಯಾನ ಎಲ್ಲ ರೀತಿಯಲ್ಲೂ ದೂರ ಮಾಡ್ತಾ ಇರೋ ಸಂದರ್ಭದಲ್ಲಿ ರಷ್ಯಾ ಹಾಗೂ ಚೈನಾದ ಸ್ನೇಹ ಗಟ್ಟಿಯಾಗ್ತಾ ಇರೋ ದಿನಗಳಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರಗಳ ಪೈಕಿ ಒಂದು ಅನ್ನಿಸ್ಕೊಂಡಿರೋ ಭಾರತದ ಪ್ರಧಾನಿ ರಷ್ಯಾಗೆ ಭೇಟಿ ಕೊಡ್ತಾ ಇರೋದು ಒಂಥರ ಭೌಗೋಳಿಕ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ವಿಷಯ ಅನ್ನಿಸ್ಕೊಳ್ಳುತ್ತೆ. ಮತ್ತು ಇದು ಎಷ್ಟು ದೊಡ್ಡ ಘಟನೆ ಅನ್ನೋದು ಅಮೆರಿಕದ ಅಸಹನೆ ಹಾಗೂ ಅದು ಬುಸುಗುಡ್ತಾ ಇರೋ ರೀತಿಯಲ್ಲಿ ಗೊತ್ತಾಗ್ತಾ ಇದೆ. ಗೆಳೆಯರೆ, ಭಾರತ ಮತ್ತು ರಷ್ಯಾ ನಡುವೆ ತುಂಬಾ ಹಳೆಯ ಸ್ನೇಹ ಸಂಬಂಧಗಳಿವೆ. ಭಾರತವನ್ನ ಪಶ್ಚಿಮದ ದೇಶಗಳು ದೂರ ಇಟ್ಟಿದ್ದಾಗ ಭಾರತದ ವಿರುದ್ಧ ಅಮೆರಿಕ, ಬ್ರಿಟನ್ನುಗಳು ಪಾಕಿಸ್ತಾನವನ್ನು ಬೆಂಬಲಿಸ್ತಾ ಇದ್ದ ದಿನಗಳಲ್ಲಿ ಭಾರತದ ಪರ ನಿಂತಿದ್ದ ಮಿತ್ರ ರಷ್ಯಾ. ಬಾಂಗ್ಲಾ ಯುದ್ಧದಲ್ಲಿ ಹಾಗೂ ಇನ್ನಿತರ ಸಂದರ್ಭಗಳಲ್ಲಿ ಭಾರತಕ್ಕೆ ರಷ್ಯಾ ತುಂಬಾನೇ ಸಹಾಯ ಮಾಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಪರ ವಿಟೋ ಅಧಿಕಾರವನ್ನು ಕೂಡ ರಷ್ಯಾ ಬಳಕೆ ಮಾಡಿದೆ. ಭಾರತದ ಜೊತೆ ರಷ್ಯಾಗೆ ರಕ್ಷಣಾ ಒಪ್ಪಂದಗಳಿವೆ. ನಮ್ಮ ವಾಯುಪಡೆಯನ್ನ ಇಷ್ಟು ವರ್ಷಗಳ ಕಾಲ ಆಳಿದ ಮಿಗ್ ಯುದ್ಧ ವಿಮಾನಗಳು ರಷ್ಯಾದಿಂದ ನಾವು ಖರೀದಿ ಮಾಡಿದ್ದು. ನಮ್ಮ ಮೈನ್ ಬ್ಯಾಟಲ್ ಟ್ಯಾಂಕ್ಗಳು ಅನ್ನಿಸ್ಕೊಳ್ಳೋ ಭೀಷ್ಮ ರಷ್ಯಾ ನಿರ್ಮಿತಾನೆ. ನಮ್ಮ ಬ್ರಹ್ಮೋಸ್ ಮಿಸೈಲ್ ಭಾರತ ಮತ್ತು ರಷ್ಯಾದ ಜಂಟಿ ತಯಾರಿ. ನಮ್ಮಲ್ಲಿ ರಷ್ಯಾದ AK-203 ರೈಫಲ್ಗಳು ತಯಾರಾಗುತ್ತವೆ. ಹೀಗೆ ಭಾರತ ಮತ್ತು ರಷ್ಯಾದ ನಡುವಿನ ರಕ್ಷಣಾ ಪಾಲುದಾರಿಕೆಗೆ ಕೂಡ ತುಂಬಾ ದೊಡ್ಡ ಇತಿಹಾಸನೇ ಇದೆ. ಇನ್ನು ಎರಡೂ ದೇಶಗಳು 2000ನೇ ಇಸ್ವಿಲಿ ತಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡು, ಅದರ ಪ್ರಕಾರ ಎರಡೂ ದೇಶಗಳ ನಾಯಕರು ಪ್ರತಿ ವರ್ಷ ಪರಸ್ಪರ ಭೇಟಿ ಮಾಡಬೇಕು ಮತ್ತು ಸಂಬಂಧ ಸುಧಾರಣೆಗೆ ಬೇಕಾದ ಮಹತ್ವ ಕ್ರಮಗಳನ್ನು ಕೈಗೊಳ್ತಾ ಹೋಗಬೇಕು, ಸ್ನೇಹವನ್ನು ಗಟ್ಟಿ ಮಾಡ್ಕೋಬೇಕು ಅನ್ನೋದು ಆ ಒಪ್ಪಂದ. ಅದರ ಪ್ರಕಾರ ಒಮ್ಮೆ ಭಾರತದ ಪ್ರಧಾನಿ ರಷ್ಯಾಗೆ ಹೋದರೆ ಅದರ ಮರು ವರ್ಷ ಭಾರತಕ್ಕೆ ರಷ್ಯಾದ ಪ್ರಧಾನಿ ಬರಬೇಕು. ಇದು 2019ರವರೆಗೆ ಕೂಡ ನಿರಂತರವಾಗಿ ನಡ್ಕೊಂಡು ಬಂತು. 2019ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾಗೆ ಭೇಟಿ ಕೊಟ್ಟರು. ಆದರೆ ಅದಾದ ಮರು ವರ್ಷ ಚೈನಾ ವೈರಾಣುವಿನ ಕಾಟ ಶುರುವಾಯಿತು. ಹೀಗಾಗಿ 2020ರಲ್ಲಿ ರಷ್ಯಾದ ಅಧ್ಯಕ್ಷರ ಭಾರತ ಭೇಟಿ ರದ್ದಾಯಿತು. ಆದರೆ 2021ರ ಡಿಸೆಂಬರಲ್ಲಿ ಪುತಿನ್ ಭಾರತಕ್ಕೆ ಬಂದರು. 22ರಲ್ಲಿ ಮೋದಿ ರಷ್ಯಾಗೆ ಭೇಟಿ ಕೊಡಬೇಕಿತ್ತು. ಆದರೆ ಅಷ್ಟರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿತ್ತು ಮತ್ತು ಆ ಸಂದರ್ಭದಲ್ಲಿ ಭಾರತ ಅಮೆರಿಕದ ಪರ ನಿಲ್ಲಿ ಅಂತ ಅಮೆರಿಕ ಬಯಸ್ತಾ ಇತ್ತು. ರಷ್ಯಾದಿಂದ ಭಾರತ ದೂರ ಆಗಬೇಕು, ಯುಕ್ರೇನ್ಗೆ ಅಮೆರಿಕದ ಎಲ್ಲ ಮಿತ್ರ ದೇಶಗಳು ಬೆಂಬಲ ಕೊಡ್ತಾ ಇರೋ ಥರ ಭಾರತ ಕೂಡ ರಷ್ಯಾದ ವಿರುದ್ಧ ಯುಕ್ರೇನ್ ಅನ್ನ ಬೆಂಬಲಿಸಿ ನಿಲ್ಲಬೇಕು ಅನ್ನೋದು ಅಮೆರಿಕ ಹಾಗೂ ಇನ್ನಿತರ ಪಶ್ಚಿಮದ ದೇಶಗಳ ಬಯಕೆ ಆಗಿತ್ತು. ಆದರೆ ಭಾರತ ತಟಸ್ಥವಾಗಿ ಉಳ್ಕೊಳ್ತು. ರಷ್ಯಾ ಅಣ್ವಸ್ತ್ರ ಬಳಕೆಯ ಬಗ್ಗೆ ಮಾತಾಡ್ತಾ ಇದೆ ಅನ್ನೋ ನೆಪ ಒಡ್ಡಿ ಮೋದಿ ರಷ್ಯಾದಿಂದ ಅಂತರವನ್ನು ಕಾಪಾಡಿಕೊಂಡ್ರು. ಆ ಮೂಲಕ ಅಮೆರಿಕ ಖುಷಿಯಾಗೋ ಹಾಗೆ ನೋಡಿಕೊಂಡ್ರು. ಜೊತೆಗೆ ರಷ್ಯಾದಿಂದ ತೈಲ ಖರೀದಿಯನ್ನು ಮುಂದುವರಿಸೋ ಮೂಲಕ ರಷ್ಯಾದ ಸ್ನೇಹವನ್ನು ಕೂಡ ಉಳಿಸ್ಕೊಂಡ್ರು. ಹಾಗೆ ಭಾರತಕ್ಕೆ ಲಾಭ ಕೂಡ ಆಗೋ ಹಾಗೆ ಯುಕ್ರೇನ್ ಯುದ್ಧದ ಕಾರಣದಿಂದ ಜಗತ್ತಲ್ಲಿ ಉಂಟಾಗ್ತಾ ಇದ್ದ ಇಂಧನ ಕೊರತೆಯ ಪರಿಣಾಮ ಭಾರತದ ಮೇಲೆ ಉಂಟಾಗಿ ಇಲ್ಲಿ ತೈಲದ ಬೆಲೆ ಏರಿಕೆ ಆಗದ ಹಾಗೆ ನೋಡಿಕೊಂಡ್ರು.
ಇಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದು ಪಶ್ಚಿಮದ ದೇಶಗಳಿಗೆ ಇಷ್ಟ ಇರಲಿಲ್ಲ. ಆದರೂ ಅಮೆರಿಕ ಭಾರತದ ವಿರುದ್ಧ ಹೆಚ್ಚು ಮಾತಾಡೋದಕ್ಕೆ ಹೋಗಲಿಲ್ಲ. ಈ ಮಧ್ಯೆ ಇದು ಯುದ್ಧದ ಸಮಯ ಅಲ್ಲ, ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಭಾರತ ರಷ್ಯಾಗೆ ಹೇಳ್ತಲ್ಲ, ಅದನ್ನು ಕೇಳಿಸ್ಕೊಂಡು ಅಮೆರಿಕ ಕೂಡ ಖುಷಿ ಆಯಿತು. ಆದರೆ ಎಲ್ಲೂ ಕೂಡ ಭಾರತ ಅಮೆರಿಕಾದ ಮಾತು ಕೇಳಿಕೊಂಡು ವಿಶ್ವಸಂಸ್ಥೆಯಲ್ಲಿ ರಷ್ಯಾದ ವಿರುದ್ಧದ ನಿರ್ಣಯಗಳನ್ನು ಬೆಂಬಲಿಸೋದಕ್ಕೆ ಹೋಗಲಿಲ್ಲ. ರಷ್ಯಾ ವಿರುದ್ಧ ಖಂಡನಾ ನಿರ್ಣಯಗಳಿಗೆ ಭಾರತ ಸಹಿ ಹಾಕಲಿಲ್ಲ. ಭಾರತದಲ್ಲಿ G20 ನಡೆದಾಗ ಮತ್ತು ಅದರ ಹಿಂದಿನ ಇಂಡೋನೇಷ್ಯಾ ಸಮ್ಮೇಳನದಲ್ಲಿ ಕೂಡ ರಷ್ಯಾ ವಿರುದ್ಧ ಖಂಡನಾ ನಿರ್ಣಯ ಮಂಡನೆ ಆಗದ ಹಾಗೆ ಭಾರತ ನೋಡಿಕೊಳ್ತು. ಈ ಮೂಲಕ ರಷ್ಯಾ ಜೊತೆಗಿನ ಸ್ನೇಹವನ್ನು ಕೂಡ ಭಾರತ ನಿಭಾಯಿಸ್ತಾ ಹೋಯಿತು. ರಷ್ಯಾದಿಂದ ಭಾರತವನ್ನು ದೂರ ಮಾಡಬೇಕು ಅಂತ ಅಮೆರಿಕ ಎಷ್ಟೇ ಪ್ರಯತ್ನ ಪಟ್ಟರೂ ಭಾರತ ರಷ್ಯಾನ ದೂರ ಮಾಡಿಕೊಳ್ಳಿಲ್ಲ. ಗೆಳೆಯರೆ, ಇಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ತುಂಬಾ ಚೆನ್ನಾಗಿವೆ. ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಾಗಿವೆ. ಕ್ವಾಡ್ ಅಲ್ಲಿ ಭಾರತ ಇದೆ. ಭಾರತಕ್ಕೆ ಬೇಕಾದ ಯುದ್ಧ ವಿಮಾನದ ಇಂಜಿನ್ಗಳ ತಂತ್ರಜ್ಞಾನವನ್ನು ಕೊಡೋದಕ್ಕೆ ಅಮೆರಿಕ ಸಿದ್ಧವಾಗಿದೆ. MQ-9 ಡ್ರೋನ್ಗಳನ್ನ ಭಾರತ ಅಮೆರಿಕದಿಂದ ಖರೀದಿ ಮಾಡ್ತಾ ಇದೆ. ಒಂದಷ್ಟು ಆಯುಧಗಳನ್ನ ಜಂಟಿಯಾಗಿ ತಯಾರು ಮಾಡೋ ಬಗ್ಗೆ ಭಾರತ ಅಮೆರಿಕಗಳು ಸಹಿ ಹಾಕಿವೆ. ಅಮೆರಿಕ ಭಾರತದ ಅತಿದೊಡ್ಡ ಪಾಲುದಾರ ದೇಶ. ಎರಡೂ ದೇಶಗಳ ನಡುವಿನ ವಹಿವಾಟು $100 ಬಿಲಿಯನ್ ಅನ್ನು ದಾಟಿದೆ. ಜೊತೆಗೆ ಈ ವ್ಯಾಪಾರದಲ್ಲಿ ಭಾರತಕ್ಕೆ ಲಾಭ ಕೂಡ ಇದೆ. ಇನ್ನು ಸಾಕಷ್ಟು ಭಾರತೀಯರು ಅಮೆರಿಕಾದಲ್ಲಿದ್ದಾರೆ. ಅಮೆರಿಕದ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇವೆ. ಅಮೆರಿಕದ ಮಿತ್ರ ದೇಶಗಳಿಂದ ಕೂಡ ಭಾರತಕ್ಕೆ ಹೂಡಿಕೆ ಹರಿದು ಬರ್ತಾ ಇದೆ. ಇಷ್ಟಾದ್ರೂ ಕೂಡ ಭಾರತ ಅಮೆರಿಕದ ಮಾತು ಕೇಳ್ತಾ ಇಲ್ಲ. ಯಾಕೆ ಅಂತ ನಿಮಗೆ ಅನ್ನಿಸಬಹುದು. ಅಮೆರಿಕ ಹಾಗೂ ಭಾರತದ ನಡುವೆ ಸ್ನೇಹ ಏರ್ಪಟ್ಟಿದೆ ಅನ್ನೋದು ಸುಳ್ಳಲ್ಲ. ಅದರ ಹಿಂದಿನ ಕಾರಣ ಚೈನಾ. ಒಂದು ವೇಳೆ ಚೈನಾನ ಎದುರಿಸೋದಕ್ಕೆ ಮತ್ತು ಚೈನಾನ ಕಟ್ಟಿ ಹಾಕೋದಕ್ಕೆ ಭಾರತವನ್ನ ಬಿಟ್ಟು ಮತ್ತೊಂದು ಪರ್ಯಾಯ ಶಕ್ತಿ ಸಿಗುತ್ತೆ ಅನ್ನೋದಾದ್ರೆ ಅಮೆರಿಕ ಅದರ ಜೊತೆ ಮೈತ್ರಿ ಮಾಡ್ಕೊಳ್ಳುತ್ತೆ. ಈ ಅಮೆರಿಕದ ಮೈತ್ರಿ ಇದೆಯಲ್ಲ, ಇದು ಖಂಡಿತ ಸ್ನೇಹ ಅಲ್ಲ. ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀನ್ ನನ್ನ ಮಾತು ಕೇಳಬೇಕು ಅನ್ನೋ ಥರದ ಸಂಬಂಧ ಅದು. ಹಾಗೆ ಅಮೆರಿಕ ಯಾವಾಗಲೂ ತನ್ನ ಚೇಲಾಗಳನ್ನು ಇಷ್ಟಪಡುತ್ತೆ ಹೊರತು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ದೇಶಗಳನ್ನಲ್ಲ. ಹಾಗೆ ಎಲ್ಲ ದೇಶಗಳು ತನ್ನ ಮಾತನ್ನೇ ಕೇಳಬೇಕು ಅಂತ ಬಯಸೋ ಅಮೆರಿಕ ಅದಕ್ಕಾಗಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕೂಡ ಹಿಂಜರಿಯೋದಿಲ್ಲ. ಈಗ ನೋಡಿ, ಭಾರತ ಯುಕ್ರೇನ್ ವಿಷಯದಲ್ಲಿ ಅಮೆರಿಕದ ಮಾತು ಕೇಳಲಿಲ್ಲ ಅಂದ ಕೂಡಲೇ ಕೆನಡಾದ ಮೂಲಕ ಭಾರತದ ವಿರುದ್ಧ ಆರೋಪ ಮಾಡಿಸೋದಕ್ಕೆ ಶುರು ಮಾಡ್ತು. ನಿಜ್ಜರ ಹತ್ಯೆಯಲ್ಲಿ ಭಾರತದ ಏಜೆಂಟರ ಕೈವಾಡ ಇದೆ ಅಂತ ಕೆನಡಾ ನಡುಬೀದಿಯಲ್ಲಿ ನಿಂತು ಬಾಯಿ ಬಡ್ಕೊಳ್ತು. ಅಷ್ಟೇ ಅಲ್ಲ, ಮೊನ್ನೆ ಕೆನಡಾದ ಸಂಸತ್ತಲ್ಲಿ ನಿಜ್ಜರ್ ಸಾವಿನ ವಾರ್ಷಿಕ ಶೋಕಾಚರಣೆಯನ್ನು ಕೂಡ ಮಾಡಲಾಯಿತು. ನಿಜ್ಜರ್ ಅನ್ನೋನು ಭಯೋತ್ಪಾದಕ ಅನ್ನೋದು ಗೊತ್ತಿದ್ದು, ಅವನ ವಿರುದ್ಧ ಕೆನಡಾದಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿವೆ ಅನ್ನೋದರ ಅರಿವಿದ್ದು, ಅವನು ಕೆನಡಾ ಸರ್ಕಾರದ ನೋ ಫ್ಲೈ ಲಿಸ್ಟ್ ಅಲ್ಲಿದ್ದ ಅನ್ನೋ ಪರಿಜ್ಞಾನ ಇದ್ದು, ಅವನ ಉಗ್ರ ಚಟುವಟಿಕೆಗಳು ಹಾಗೂ ಪ್ರಚೋದನಾಕಾರಿ ಭಾಷಣಗಳು, ಆಯುಧ ಹಾಗೂ ಡ್ರಗ್ ಡೀಲಿಂಗ್ ಎಲ್ಲ ಅಲ್ಲಿನ ಇಂಟೆಲಿಜೆನ್ಸ್ ಹಾಗೂ ಭದ್ರತಾ ಏಜೆನ್ಸಿಗಳಿಗೆ ಗೊತ್ತಿದ್ದು ಕೂಡ ಅವನನ್ನು ಹುತಾತ್ಮ ಅಂತ ಬೆಂಬಲಿಸೋ ಮೂಲಕ, ನೀವು ನಮ್ಮ ಮಾತು ಕೇಳದೇ ಇದ್ರೆ ನಾವು ಖಲಿಸ್ತಾನಿಗಳಿಗೆ ಬೆಂಬಲ ಕೊಡ್ತೀವಿ, ನಾವು ನಿಮ್ಮ ದೇಶ ಒಡೆದು ಹೋಗೋ ಹಾಗೆ ಮಾಡ್ತೀವಿ ಅನ್ನೋ ಥರದ ಧಮಕಿಯೊಂದನ್ನು ಅಮೆರಿಕ ಕೆನಡಾದ ಮೂಲಕ ಕೊಡಿಸ್ತು. ಭಾರತ ಅದಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಷ್ಟೇ ಅಲ್ಲ, ಅದೇ ಕೆನಡಾದಲ್ಲಿ ಸಿಖ್ಖರು ಟ್ರೂಡೋ ಸರ್ಕಾರದ ವಿರುದ್ಧ ಮಾತಾಡೋ ಹಾಗೆ ಅವರ ಮತಗಳು ಕೂಡ ಅಲ್ಲಿ ಈ ಬಾರಿ ವಿಭಜನೆ ಆಗೋ ಹಾಗೆ ಮಾಡಿದ ಕೂಡಲೇ ಅಮೆರಿಕ ಪನ್ನು ಅನ್ನೋ ಮತ್ತೊಂದು ಕ್ರಿಮಿಯನ್ನ ಮುನ್ನೆಲೆಗೆ ತಗೊಂಡು ಬಂತು. ಪನ್ನನ್ನು ಕೊಲ್ಲೋದಕ್ಕೆ ಭಾರತ ಪ್ಲಾನ್ ಮಾಡಿದೆ. ಅದಕ್ಕಾಗಿ ನಿಖಿಲ್ ಗುಪ್ತಾ ಅನ್ನೋನನ್ನ ಅಪಾಯಿಂಟ್ ಮಾಡಲಾಗಿದೆ. ಭಾರತದಲ್ಲಿ ಕೂತ ಆ ಏಜೆಂಟ್ ಅಲ್ಲಿಂದಲೇ ಪನ್ನು ಕೊಲೆಗೆ ಪ್ಲಾನ್ ಮಾಡಿದ್ದ ಅನ್ನೋ ಆರೋಪ ಮಾಡಿ ನಿಖಿಲ್ ಗುಪ್ತಾ ಅನ್ನೋನನ್ನ ಅರೆಸ್ಟ್ ಮಾಡಿ ಮತ್ತೆ ಭಾರತವನ್ನು ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನಕ್ಕೆ ಅಮೆರಿಕ ಕೈ ಹಾಕ್ತು. ಅಲ್ಲಿಗೆ ಅಮೆರಿಕ ಅನ್ನೋದು ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಯಾವ ನೀಚ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತೆ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಹೋಯಿತು. ಇದು ಬರೀ ಭಾರತದ ವಿಷಯದಲ್ಲಿ ಮಾತ್ರ ಆಗತ್ತೆ ಅಂತಲ್ಲ. ಮೊನ್ನೆ ಸೌದಿ ಅರೇಬಿಯಾದ ವಿಷಯದಲ್ಲಿ ಕೂಡ ಅಮೆರಿಕ ಇದೇ ತಂತ್ರವನ್ನು ಹೂಡಿದೆ. ಸೌದಿ ಚೈನಾ ಮತ್ತು ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡಿದೆ. ಪೆಟ್ರೋಲ್ ವ್ಯಾಪಾರವನ್ನು ಇನ್ನು ಮುಂದೆ ಡಾಲರ್ನಲ್ಲದೆ ನಾವು ಬೇರೆ ಬೇರೆ ಕರೆನ್ಸಿಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ ಕೂಡಲೇ ಕೆರಳಿದ ಅಮೆರಿಕ ಒಂದು ವಿಡಿಯೋನ ಬಿಡುಗಡೆ ಮಾಡ್ತು. ಆ ಮೂಲಕ ಅಮೆರಿಕದ ಟ್ವಿನ್ ಟವರ್ ಮೇಲೆ, ಅಲ್ಲಿನ ಪೆಂಟಗಾನ್ ಮೇಲೆ ಅಲ್ ಖೈದಾ ಭಯೋತ್ಪಾದಕ ದಾಳಿ ನಡೆಸ್ತಲ್ಲ, ಅದರಲ್ಲಿ ಸೌದಿ ಅರೇಬಿಯಾದ ಬೇಹುಗಾರಿಕಾ ಏಜೆಂಟರು ಕೂಡ ಅಲ್ ಖೈದಾಗೆ ಬೆಂಬಲ ಕೊಟ್ಟಿದ್ರು ಅನ್ನೋ ಥರದ ಮಾಹಿತಿಯನ್ನ ಅಮೆರಿಕ ಬಹಿರಂಗಗೊಳಿಸಿತು. ಅಫ್ಕೋರ್ಸ್ ಸೌದಿಯ ಏಜೆಂಟರು ಈ ದಾಳಿಯ ಹಿಂದಿದ್ದಿರಬಹುದು, ಆದರೆ ಅದನ್ನು ಈಗ ಇಷ್ಟು ವರ್ಷಗಳ ನಂತರ ಬಹಿರಂಗಪಡಿಸಬೇಕಾದ ಅಗತ್ಯ ಏನಿತ್ತು? ಈ ವಿಷಯ ಮೊದಲೇ ಗೊತ್ತಿತ್ತು ಅನ್ನೋದಾದ್ರೆ ಇಷ್ಟು ದಿನ ಶತ್ರುವಿನ ಜೊತೆಗೆ ಅಮೆರಿಕ ಇಷ್ಟು ಉತ್ತಮ ಸಂಬಂಧಗಳನ್ನ ಯಾಕೆ ಇಟ್ಕೊಂಡಿತ್ತು? ಸೌದಿ ಅರೇಬಿಯಾಗೆ ಬೇಕಾದ ಎಲ್ಲ ಆಯುಧಗಳನ್ನ ಮತ್ತಿತರ ವ್ಯವಸ್ಥೆಗಳನ್ನ ಅಮೆರಿಕ ಯಾಕೆ ಮಾಡಿಕೊಡ್ತು? ಇದು ಜಸ್ಟ್ ಅಮೆರಿಕದ ಅವಕಾಶವಾದ ಹಾಗೂ ಬ್ಲಾಕ್ ಮೇಲ್ ಕುತಂತ್ರಕ್ಕೆ ಹಿಡಿದ ಕನ್ನಡಿ ಅಷ್ಟೇ. ಮೊನ್ನೆ ಪಾಕಿಸ್ತಾನದಲ್ಲಿ
ತಾನೇ ತಂದು ಕೂಡಿಸಿದ ಸರ್ಕಾರ ಚೈನಾಗೆ ಹತ್ತಿರ ಆಗ್ತಿದೆ ಅಂದ ಕೂಡಲೇ ಅಮೆರಿಕ ಅಲ್ಲಿ ಮತ್ತೆ ಚುನಾವಣಾ ಅಕ್ರಮಗಳ ಬಗ್ಗೆ ತನಿಖೆ ಮಾಡೋ ನಿರ್ಣಯವನ್ನು ಅಂಗೀಕರಿಸಿ ಅವರನ್ನು ಕೂಡ ಬೆದರಿಸುವ ಪ್ರಯತ್ನ ಮಾಡ್ತಾ ಇದೆ. ಇದು ಅಮೆರಿಕಾದ ನಿಜ ಮುಖ. ಹೀಗಾಗಿ ಅವರು ಸ್ನೇಹಕ್ಕೆ ಯೋಗ್ಯರಲ್ಲ, ಅವರ ಅವಶ್ಯಕತೆಗಳಿಗೆ ಯಾರನ್ನು ಬೇಕಾದರೂ ಬಳಸ್ಕೋಬೇಕು ಅಂದ್ಕೋತಾರೆ. ಅದರಿಂದ ನಮಗೂ ಲಾಭ ಆಗೋದಾದರೆ ನಾವು ಮಾಡ್ಕೋಬೇಕೇ ಹೊರತು ಅಮೆರಿಕಾನ ನಂಬಿ ಯಾರ ಸ್ನೇಹವನ್ನು ಕಳ್ಕೊಳ್ಳೋದಕ್ಕೆ ಹೋಗಬಾರದು. ಅದರಲ್ಲೂ ದೂರದಲ್ಲಿರೋರನ್ನ ಹೊಸಬರನ್ನ ನಂಬಿ ಹತ್ತಿರದ ಹಳೆಯ ಸ್ನೇಹಿತನನ್ನ ಕಳ್ಕೊಳ್ಳೋದಿದೆಯಲ್ಲ, ಇದು ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ. ಹೀಗಾಗಿ ಅಮೆರಿಕ ಏನೇ ಬಜಾಯಿಸಿದ್ರೂ ಕೂಡ ಭಾರತ ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಕಳ್ಕೊಳ್ತಾ ಇಲ್ಲ. ಇದೇ ಈಗ ಅಮೆರಿಕಾದ ಉರಿಯನ್ನ ಹೆಚ್ಚು ಮಾಡ್ತಾ ಇರೋದು. ಇನ್ನು ಈಗ ಭಾರತದ ಪ್ರಧಾನಿ ರಷ್ಯಾಗೆ ಹೋಗೋದು ಬಹುತೇಕ ಖಚಿತ ಆಗಿದೆ. ಅದರ ಬೆನ್ನಲ್ಲೇ ಮೊಟ್ಟ ಮೊದಲ ಬಾರಿಗೆ ರಷ್ಯಾದಿಂದ ಕಲ್ಲಿದ್ದಲು ಹೊತ್ತ ರೈಲು ಇರಾನ್ನ ಮೂಲಕ ಭಾರತಕ್ಕೆ ಬರ್ತಾ ಇದೆ. ಅಂದ್ರೆ ರಷ್ಯಾದಿಂದ ಕಲ್ಲಿದ್ದಲು ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮೂಲಕ ಇರಾನಿನ ಬಂದರ್ ಅಬ್ಬಾಸ್ಗೆ ಬರುತ್ತೆ. ಅಲ್ಲಿಂದ ಸಮುದ್ರ ಮಾರ್ಗದ ಮೂಲಕ ಹಡಗುಗಳಲ್ಲಿ ಕಲ್ಲಿದ್ದಲು ಮುಂಬೈಯನ್ನು ತಲುಪುತ್ತೆ. ಈ ಮಾರ್ಗ ಮುಂದಿನ ದಿನಗಳಲ್ಲಿ ರಷ್ಯಾ ಹಾಗೂ ಭಾರತಗಳ ನಡುವಿನ ದೂರವನ್ನು ಕಡಿಮೆ ಮಾಡೋದು ಅಷ್ಟೇ ಅಲ್ಲ, ರಷ್ಯಾದಿಂದ ತೈಲ ಅಥವಾ ಬೇರೆ ಏನನ್ನಾದರೂ ತರಿಸ್ಕೊಳ್ಳೋದಕ್ಕೆ, ಹಾಗೆ ರಷ್ಯಾಗೆ ಭಾರತ ಯಾವುದೇ ವಸ್ತುವನ್ನು ರಫ್ತು ಮಾಡೋದಕ್ಕೆ ಸಮುದ್ರ ಮಾರ್ಗವನ್ನು ಅವಲಂಬಿಸೋದು ತಪ್ಪುತ್ತೆ. ಇಲ್ಲಿ ಈ ಮೊದಲು ಸುಯೇಜ್ ಕೆನಾಲ್ ಮೂಲಕ ಮೆಡಿಟರೇನಿಯನ್ ಸಮುದ್ರವನ್ನು ತಲುಪಿ ಅಲ್ಲಿಂದ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಬಂದು ನಾರ್ವೇಜಿಯನ್ ಸಾಗರದ ಮೂಲಕ ಹೀಗೆ ಸುತ್ತಾಕೊಂಡು ರಷ್ಯಾನ ಮುಟ್ಟಬೇಕಿತ್ತು. ಇಲ್ಲಿ ಹಡಗುಗಳು, ಅದರ ಇನ್ಶೂರೆನ್ಸು, ಹೀಗೆ ನಾನಾ ಕಾರಣಗಳಿಗೆ ಪಶ್ಚಿಮದ ದೇಶಗಳ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಇತ್ತು. ಈಗ ಈ ರೈಲು ಮಾರ್ಗ ಸಮಯ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಹಾಗೂ ಡಿಪೆಂಡೆನ್ಸಿ ಇದೆಲ್ಲವನ್ನು ಕಡಿಮೆ ಮಾಡ್ತಾ ಇದೆ. ಇದು ಕೂಡ ಅಮೆರಿಕದ ಹೊಟ್ಟೆಗೆ ಬೆಂಕಿ ಬೀಳೋದಕ್ಕೆ ಕಾರಣವಾಗ್ತಾ ಇರೋ ಅಂಶ. ಇನ್ನು ಎರಡನೆಯದು, ಈ ಮಾರ್ಗ ಇರಾನ್ನ ಮೂಲಕ ಆಗ್ತಾ ಇರೋದು. ಅಮೆರಿಕ ಇರಾನನ್ನು ದೂರ ಇಡಿ, ಅವರ ಬಳಿ ವ್ಯಾಪಾರ ಮಾಡಬೇಡಿ ಅಂತ ಭಾರತದ ಮೇಲೆ ಒತ್ತಡ ಹೇರೋ ಪ್ರಯತ್ನವನ್ನು ಮಾಡಿತ್ತು. ಕಳೆದ ಬಾರಿ ಅಮೆರಿಕದ ಮಾತು ಕೇಳಿ ಭಾರತ ಇರಾನ್ನಿಂದ ಆಮದು ಮಾಡಿಕೊಳ್ತಾ ಇದ್ದ ತೈಲ ವ್ಯಾಪಾರವನ್ನು ನಿಲ್ಲಿಸ್ತು. ಆದರೆ ಅದರಿಂದ ಆಗಿದ್ದೇನು ಅಂದ್ರೆ ಇರಾನ್ ಮತ್ತು ಚೈನಾ ಹತ್ತಿರ ಆಗ್ತಾ ಹೋದ್ವು, ಭಾರತಕ್ಕೆ ನಷ್ಟ ಆಯಿತು. ಹೀಗಾಗಿ ಈ ಬಾರಿ ಅಮೆರಿಕ ಬಗ್ಗೆ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಚಾಬಹಾರ್ ಬಂದರಿನ ವಿಷಯದಲ್ಲಿ 10 ವರ್ಷಗಳ ಒಪ್ಪಂದವನ್ನು ಭಾರತ ಮಾಡಿಕೊಂಡಿದೆ. ಮುಂದೆ ಕೂಡ ಆ ಒಪ್ಪಂದವನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಇಟ್ಕೊಂಡಿದೆ. ಅಲ್ಲಿಗೆ ಭಾರತ ನಮ್ಮ ಮಾತು ಕೇಳೋದಿಲ್ಲ ಅನ್ನೋದು ಅಮೆರಿಕಾಗೂ ಒಂಥರ ಅರ್ಥವಾದರೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಅವರು ಸಿದ್ಧ ಇಲ್ಲ. ಎಷ್ಟೇ ಆಗಲಿ ದೊಡ್ಡಣ್ಣ ಅಂದ್ಕೊಂಡವ್ರು ನೋಡಿ. ಹೀಗಾಗಿ ಈಗ ಭಾರತ ರಷ್ಯಾದಿಂದ ದೂರ ಆಗಬೇಕು ಅನ್ನೋ ನಿಟ್ಟಲ್ಲಿ ಅಮೆರಿಕ ಇನ್ನೂ ಒಂದು ಪ್ರಯತ್ನವನ್ನು ಶುರು ಮಾಡಿದೆ. ಅದಕ್ಕಾಗಿ ಅವರಿಗೀಗ ನೆನಪಾಗ್ತಾ ಇರೋದು, ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕಡಿಮೆ ಆಗ್ತಾ ಇದೆ, ಅಲ್ಲಿ ದ್ವೇಷ ಭಾಷಣಗಳು ಹೆಚ್ಚಾಗ್ತಾ ಇವೆ, ಆಂಟಿ ಕನ್ವರ್ಷನ್ ಕಾನೂನುಗಳು ಜನಕ್ಕೆ ತೊಂದರೆ ಕೊಡ್ತಾ ಇವೆ ಅನ್ನೋ ವಿಷಯ. ಅದನ್ನೇ ಮೊನ್ನೆ ಬ್ಲಿಂಕನ್ ಬಾಯಲ್ಲಿ ಅಮೆರಿಕ ಹೇಳಿಸಿದೆ. ಆದ್ರೆ ಅದಕ್ಕೂ ಭಾರತದ ಬಳಿ ಟಾನಿಕ್ ಇದೆ. ಈಗಾಗಲೇ ಇಲ್ಲಿನ ಕೆಲ ಇಸ್ಲಾಂ ಮತಗುರುಗಳು ಭಾರತದಲ್ಲಿ ಅಂಥದ್ದೇನೂ ಇಲ್ಲ, ಭಾರತದಂತಹ ದೇಶ ಬೇರೆ ಯಾವುದೂ ಇಲ್ಲ, ಇಸ್ಲಾಂ ಸೇರಿದ ಹಾಗೆ ಎಲ್ಲ ಮತಧರ್ಮಗಳ ಪಾಲಿಗೆ ಭಾರತ ಸ್ವರ್ಗ ಇದ್ದ ಹಾಗೆ ಅನ್ನೋ ಥರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಅಮೆರಿಕ ಭಾರತದ ಮೇಲೆ ಒತ್ತಡ ಹೇರುವ ಮತ್ತೊಂದು ಪ್ರಯತ್ನದಲ್ಲಿ ಕೂಡ ವಿಫಲವಾದಂತೆ ಕಾಣ್ತಾ ಇದೆ. ಈಗ ಅವರು ಮತ್ತೆ ಯಾವ ಗೇಮ್ ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸದ್ಯದವರೆಗಿನ ಮಾಹಿತಿಯ ಪ್ರಕಾರ ಪ್ರಧಾನಿ ಮೋದಿ ರಷ್ಯಾಗೆ ಭೇಟಿ ಕೊಡೋದು ಖಚಿತ ಆಗಿದೆ. ಅಲ್ಲೊಂದಷ್ಟು ರಕ್ಷಣಾ ಒಪ್ಪಂದಗಳಿಗೆ ಸಹಿ ಬೀಳಲಿದೆ. ಚೈನಾ ಹಾಗೂ ರಷ್ಯಾದ ನಡುವೆ ಗಟ್ಟಿಯಾಗ್ತಾ ಇರುವ ಸಂಬಂಧಗಳ ಬಗ್ಗೆ ಕೂಡ ಅಲ್ಲಿ ಮಾತುಕತೆಗಳು ನಡೆಯುವ ಸಾಧ್ಯತೆಗಳಿರುತ್ತವೆ. ಹಾಗೆ S-400 ಸೇರಿದಂತೆ ಒಂದಷ್ಟು ಆಯುಧಗಳನ್ನು ರಷ್ಯಾ ಭಾರತದಲ್ಲಿ ಜಂಟಿಯಾಗಿ ತಯಾರು ಮಾಡೋ ಬಗ್ಗೆ ಎರಡೂ ದೇಶಗಳು ಸಹಿ ಕೂಡ ಹಾಕಲಿವೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಇದು ಆಯುಧ ಕ್ಷೇತ್ರದಲ್ಲಿ ಭಾರತಕ್ಕೊಂದು ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಇದರ ಮೇಲೆ ಕೂಡ ಅಂತಿಮ ಕ್ಷಣದಲ್ಲಿ ಏನಾದರೂ ಬದಲಾವಣೆಗಳಾದರೆ ಅಚ್ಚರಿ ಪಡಬೇಕಿಲ್ಲ. ಮುಂದಿನ ತಿಂಗಳು ರಷ್ಯಾಗೆ ಹೋಗಬೇಕು ಅನ್ನೋ ಕಾರಣಕ್ಕೇನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕಜಕಿಸ್ತಾನದಲ್ಲಿ ನಡೆಯಲಿರುವ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಸಭೆಗೆ ತಾವು ಹೋಗ್ತಾ ಇಲ್ಲ. ಅಲ್ಲಿಗೆ ಬಹುತೇಕ ಮೋದಿ ಅವರ ರಷ್ಯಾ ಪ್ರಯಾಣ ಖಚಿತವಾದಂತೆ ಕಾಣ್ತಾ ಇದೆ. ಈ ಭೌಗೋಳಿಕ ರಾಜಕೀಯ ವಿದ್ಯಮಾನ ಏನೆಲ್ಲ ಬದಲಾವಣೆಗೆ ಕಾರಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ 5 ವರ್ಷಗಳ ನಂತರ ರಷ್ಯಾಗೆ ಕೈಗೊಳ್ತಾ ಇರೋ ಭೇಟಿ ಮತ್ತು ಅದರ ಹಿನ್ನೆಲೆಯಲ್ಲಿ ಪಶ್ಚಿಮದಲ್ಲಿ ಉಂಟಾದ ತಳಮಳಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.